ಆ ಕಾರಣಕ್ಕೆ ಇಲ್ಲಿಗೆ ನಾವು ಬರಬೇಕು ಅಂತಂದರೆ ಆ ತಾಯಿ ಆಶೀರ್ವಾದ ಇರಬೇಕು. ಬಸಪ್ಪನ ಕೊಟ್ಟ ಮೇಲೇ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಸಪ್ಪನ ಇಲ್ಲಿ ಬಂದಮೇಲೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನದ ಬಾಯಲ್ಲಿ ಇವತ್ತು ಗೌಡ್ಗೆರೆ ಅನ್ನೋ ಕ್ಷೇತ್ರ ಅನ್ನೋದು. ಆಮೇಲೆ ನನ್ನನ್ನು ಯಾರು ಕೆಲವೊಬ್ಬರು ಕೆಳಗೆ ಹಾಕಬೇಕು ತುಳಿಬೇಕು ಅಂತಂದರೆ ದೇವ್ರಾಣೆ ನಿಮ್ಮ ಅಪ್ಪನಾಣೆ ಆಗಲ್ಲ. ನಮ್ಮ ಸುದೀಪ್ ಅಣ್ಣ ಹೇಳ್ದಾಗ ನಿಮ್ಮ ಅಪ್ಪನಾಣೆ ಆಗಲ್ಲ. ಮುಂದೆ ಮಾತಾಡೋನು ಅಪ್ಪನ ಕುಡ್ದವನು, ಹಿಂದೆ ಮಾತಾಡೋನು ಕಂಡವನು ಕುಡ್ದವನು. ಸಾಕ ಇನ್ನು ಕ್ಷೇತ್ರ ಅಂದ್ಬಿಟ್ಟು ಕ್ಷೇತ್ರ ಬೆಳೆಯೋದು ಹೆಂಗೆ ಅಂತಂದರೆ ಅಲ್ಲಿ ಪವಾಡಗಳು ನಡೆದವಾಗ ಮಾತ್ರನೇ ಅದು ಕ್ಷೇತ್ರ ಅಂತ ಅನ್ಸ್ಕೊಳೋದು. ಕೆಲವು ಅವಿವೇಕಿಗಳು ಏನು ಹೇಳ್ತಾರೆ ಅಂತಂದರೆ ರೀಲ್ಸ್ ಮಾಡಿಬಿಟ್ರು, ವೀಡಿಯೋಗಳು ಮಾಡಿಬಿಟ್ಟು ಹೈಪ್ ಮಾಡಿಬಿಟ್ರು ಅದನ್ನ ಅಂತ ಹೇಳ್ತಾರಲ್ಲ. ನಿಮ್ಮ ಅನುಭವಕ್ಕೆ ಬರ್ದಿದ್ದು ಯಾರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಕಾಲಿಡಬೇಕಂದ್ರೆ ಆ ತಾಯಿ ಆಶೀರ್ವಾದ ಇಲ್ದಿದ್ದು ಇದೆ ಅಂತಲ್ಲ. ಯಾವುದೇ ಊರಿಗೆ ನಾವು ಹೋಗ್ಬೇಕಂದ್ರೂ ಆ ದೇವ್ರ ಆಶೀರ್ವಾದ ಇಲ್ದಿದ್ದು ನಾವು ಅಜ್ಜೆ ಕೂಡ ಇಕ್ಕೋಕ್ಕಾಗಲ್ಲ. ನಿಜನಾ? ನಾನೇ ಸುಮಾರು ಪವಾಡ ಕ್ಷೇತ್ರಗಳ ಹತ್ರ ಜಾತ್ರೆಗಳು ನಡೀತಾ ಹೋಗ್ತೀನಿ ನಾನು. ಬಟ್ ಆ ದೇವಸ್ಥಾನಕ್ಕೆ ಹೋಗೋಕ್ಕೆ ನನಗೆ ಇವತ್ತಿಗೂ ಅನುಮತಿ ಕೊಟ್ಟಿಲ್ಲ ದೇವರು. ಆ ಕಾರಣಕ್ಕೆ ಇಲ್ಲಿಗೆ ನಾವು ಬರಬೇಕು ಅಂತಂದರೆ ಆ ತಾಯಿ ಆಶೀರ್ವಾದ ಇರಬೇಕು. ಕ್ಷೇತ್ರ ಬೆಳಿಬೇಕಾದ್ರೂ ಒಂದೇ ಒಂದು ಹೇಳ್ತೀನಿ ಕೇಳ್ರಿ. ಪವಾಡ ಬಸಪ್ಪನ ನಾನು ಕೊಡಬೇಕಾದ್ರೆ ನಮ್ಮ ಮಲೇಶ್ ಅಣ್ಣವ್ರು ಬಂದವಾಗ ಊರವರೆಲ್ಲ ಬರ್ತಾರೆ. ಸರಿ ನಮ್ಗೆ ಆದರೆ ನಾವು ತಗೊತೀರಿ, ಇಲ್ಲ ಅಂದರು. ಅಷ್ಟೊತ್ತಿಗೆ ಒಂದು 100 ಬಸಪ್ಪನ ನೋಡಿರ್ತಾರೆ. 100 ಅಲ್ಲ ನೋಡಿರ್ತಾರೆ, ಅವ್ರಿಗೆ ಆಗಿರಲ್ಲ. ನಾವು ಬಸಪ್ಪನ ಕೊಟ್ಟವಾಗ ನಾನು ಒಂದೇ ಮಾತು ಹೇಳಿದ್ದು, ನಾನು ಹಂಗೆ ಮಾತ್ರ ಕಳಿಸಲ್ಲ, ಅದ್ದೂರಿಗೆ ಮೆರವಣಿಗೆ ಮಾಡಿ ಕಳಿಸ್ತೀನಿ. ಆ ಬಸಪ್ಪನ ಬಂದ ದಿನ ಹಾಕ್ಸ್ಕೊಂಡಿರೋ ಹಾರ ಇವತ್ತವರೆಗೂ ಆ ಅಪ್ಪನ ಮೇಲೆ ವಾಳೆ ಹಾರ ಇಲ್ಲ. ಅಂದರೆ ಸ್ವಾಗತವಾಗಿ ಕಳಿಸಿದ್ದು ನಾವು. ಅವತ್ತು 5,000 ಜನಕ್ಕೆ ಊಟ ಹಾಕಿ ಊರಲ್ಲಿ ಮೆರವಣಿಗೆ ಮಾಡಿ ಬಸಪ್ಪನ ಕೊಟ್ಟಿದ್ದು. ಆವತ್ತು ಕೆಲವರು ಹೇಳ್ತಾಯಿದ್ರು ಬಲಗಾಲಿಕ್ಕುತ್ತಾ ಎಡಗಾಲಿಕ್ಕುತ್ತಾ ಹೆಂಗೆ ಅಂತ ಅಂದ್ಬಿಟ್ಟು. ಅದೆಂಥ ಪವಾಡ ಅಂದರೆ ಇವತ್ತು ವೀಡಿಯೋ ನೋಡಿದ್ರೆ ಮೈ ಜುಮ್ ಅನ್ನುತ್ತೆ. ಯಾಕಂದರೆ 4 ಕಾಲು ಎತ್ತಿ ಗಾಡಿನಲ್ಲಿ ಎಕ್ಕಿದ್ದ ಅವತ್ತಿನ ಪವಾಡ ಅದು. ಇವತ್ತು ನಾನು ಒಂದೇ ಒಂದು ಹೇಳೋದು, ಬಸಪ್ಪನ ಬಂದಮೇಲೆ ಕ್ಷೇತ್ರ ಎಷ್ಟು ಬೆಳೆದೈತೆ, ಬಸಪ್ಪನ ಕೊಟ್ಟ ಮೇಲೆ ನಾನು ಎಷ್ಟು ಬೆಳೆದಿದ್ದೀನಿ, ಇಷ್ಟೇ ಉದಾಹರಣೆ. ಕರೆಕ್ಟಾ? ಬಸಪ್ಪನ ಕೊಟ್ಟ ಮೇಲೇ ನಾನು ಬಿಗ್ ಬಾಸ್ಗೆ ಹೋಗಿದ್ದು. ಬಸಪ್ಪನ ಇಲ್ಲಿ ಬಂದಮೇಲೆ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನದ ಬಾಯಲ್ಲಿ ಇವತ್ತು ಗೌಡ್ಗೆರೆ ಅನ್ನೋ ಕ್ಷೇತ್ರ ಅನ್ನೋದು. ಆಮೇಲೆ ಸ್ವಾಮಿಗಳು ಅವತ್ತಿಂದ ಹೇಳೋದು ಒಂದೇ, ಅನ್ನದಾನ ಊಟ ಮಾಡಬೇಕು 24 ಗಂಟೆ ಮುನ್ನೂ ಅಂತ. ಅದು ಇವತ್ತು ಕ್ವಿಂಟಾಲ್ ಗಟ್ಟಲೆ ನಡೀತೈತೆ. ಅದಕ್ಕೆಲ್ಲ ಸಹಕಾರ. ಏನು ಹೇಳ್ತೀನಿ ಅಂದರೆ ಭಗವಂತನ ಕೈ ಹಿಡ್ದವನ್ನ ಯಾರೂ ಕೆಡ್ಸೋಕ್ಕಾಗಲ್ಲ. ಭಗವಂತನ ಕೈ ಬಿಟ್ಟವನ್ನ ಕೋಟಿ ಜನ ಕೈ ಹಿಡಿದ್ರೆ ಅವ್ನ ಮೇಲಕ್ಕೆ ಬರೋಕ್ಕಾಗಲ್ಲ. ಉದಾಹರಣೆ ಇಷ್ಟೇನೆ. ಕೆಲವೊಬ್ಬರು ಅವರವರ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ನನ್ನಿರ್ಬೋದು, ಇಲ್ಲ ಗುರುಗಳನ್ನಿರ್ಬೋದು, ಇಲ್ಲ ಕ್ಷೇತ್ರನಿರ್ಬೋದು, ಯಾರು ನಿಂದನೆ ಮಾಡ್ತಾರಲ್ಲ ಅವ್ರಿಗೆ ಹೇಳೋದು ಒಂದೇ, ಮುಂದೆ ಮಾತಾಡೋನು ಅಪ್ಪನ ಕುಡ್ದವನು, ಹಿಂದೆ ಮಾತಾಡೋನು ಕಂಡವನು ಕುಡ್ದವನು. ಸಾಕಾ? ಇನ್ನೇನಾದರೂ ಬೇಕು? ಇನ್ನೇನು ಹೇಳಿ ಸರ್? ಆಮೇಲೆ ರೇಸ್ ಬಗ್ಗೆ ಹೇಳ್ಬಿಡ್ತೀನಿ ಒಂದೇ ಒಂದು ನಿಮಿಷ. ನಿಮ್ಮ ಇದರಲ್ಲಿ ನಮಗೆ ಹೋದ ವರ್ಷ ಅಂದರೆ ಟೈಮು 2 ವರ್ಷ ಆಯ್ತು ರೇಸ್ ಮಾಡಿ. ಅದಕ್ಕೆ ಟೈಮು ಎಲ್ಲ ಕೊಟ್ಟವರು ನಮ್ಮ ಮಲೇಶ್ ಅಣ್ಣವ್ರೇನೇ. ಅವತ್ತು ಕಾರಣಾಂತರಗಳಿಂದ ಇವತ್ತು ಬಂದಿರೋದು 1% ಮಳೆ. ನೀವು ಇಲ್ಲೇನು ಹೊರಗಡೆ ನೋಡ್ತಾಯಿದ್ರೆ ಅವತ್ತು ಬಂದಿದ್ದು 100% ಫುಲ್ ಮಳೆ ಅಣ್ಣ, ಇಷ್ಟವರೆಗೂ ನೀರು. ಅವತ್ತು ನಾನು ಗುರುಗಳಿಗೆ ಹೇಳಿದೆ, ಸ್ವಾಮಿ ಹಿಂಗೆ ಆಗೋಗ್ಬಿಟ್ಟೈತೆ, ಏನು ಬೇಜಾರು ಮಾಡ್ಕೊಂಬಿಡೋಣ, ನಡೀತೈತೆ ರೇಸು ಅಂದರು. ರೇಸ್ ನಿಂತೋಯ್ತಾ? ರೇಸ್ ನಡೀತು. ಈ ವರ್ಷನೂ ಅವ್ರ ಕೈಯಲ್ಲೇನೇ ಡೇಟ್ ಹಾಕ್ಸಿ ರೇಸ್ ಮಾಡೋದು. ದಯವಿಟ್ಟು ಕರ್ನಾಟಕದ ಜನತೆ ಆಲ್ ಓವರ್ ಅಕ್ಕಪಕ್ಕ ಸ್ಟೇಟ್ ಅವ್ರು, ಯಾಕಂತಂದ್ರೆ ಹಳ್ಳಿಕಾರ ಅಂದು ಬಿಡೇ ಕರ್ನಾಟಕಕ್ಕಲ್ಲ, ಎಲ್ಲ ಅಕ್ಕಪಕ್ಕದ ರಾಜ್ಯದವ್ರು ಕೂಡ ಅದು ತುಂಬ ಅಂದರೆ ತುಂಬ ಉಪಯೋಗಕಾರಿ ಆಗೈತೆ. ನ್ಯಾಷನಲ್ ಲೆವೆಲ್ ರೇಸೇ ಮಾಡೋದು. 7 ದಿನ ಇರುತ್ತೆ ರೇಸು. 7 ದಿನ ಕೂಡ ಬಸಪ್ಪನೂ ಇರ್ತಾರೆ, ನಮ್ಮ ಗುರುಗಳು ಇರ್ತಾರೆ ನಮ್ಮ ಜೊತೆ. ನಾವೆಲ್ಲ ಅವರ ಮಾರ್ಗದರ್ಶನದಲ್ಲಿ ರೇಸ್ನ ಯಶಸ್ವಿ ಮಾಡೋಣ. ಎಲ್ಲರೂ ಕೈ ಜೋಡಿಸ್ರಿ. ದುಡ್ಡು ಓರಿಗಳಿಗೂ ಜಾಗ ಮಾಡ್ತಕ್ಕಂಥ ಕಾಲ ಬರ್ತೈತೆ. ಇನ್ನೊಂದು 2 ವರ್ಷ ನೀವೇ ಇಂಟರ್ವ್ಯೂ ಮಾಡ್ತೀರಾ. ಅವತ್ತು ನೀವು ಹೇಳ್ತೀರ ಅಣ್ಣ ಅವತ್ತು ನೀವು ಹೇಳಿದ್ದು ಇವತ್ತು ನಿಜ ಆಯಿತು ಅಂತ. ನಾನು ಹಳ್ಳಿಕಾರ ಅಂತ ಧ್ವನಿ ಎತ್ತದ ಕೆಲವರೆಲ್ಲನೂ ಏನು ಇವನು ಈ ಕಾಲದಲ್ಲಿ ಹೋಗಿ ದನ ಕರ ಅಂತ ಹೇಳ್ತಾನೆ ಅಂತಂದರು. ಕರೆಕ್ಟಾ? ಇವತ್ತು ಸಾವುಗೆ, ಮದುವೆಗೆ, ಗೃಹಪ್ರವೇಶಕ್ಕೆ, ದೇವ್ರುಗಳು ಕರ್ಕೊಂಬರೋದಕ್ಕೆ ಪ್ರತಿಯೊಂದಕ್ಕೂ ನಮ್ಮ ಓರಿಗಳನ್ನ ಬಳಸ್ತಾವ್ರೆ. ಕರೆಕ್ಟಾ? ಇದಕ್ಕೆ ಮುಂಚೆ ಇತ್ತಾ? ಕೆಲವು ಅವಿವೇಕಿಗಳು ಹಳ್ಳಿಕಾರ ಏನು ಈತ ನಿಂಕ ಹುಡ್ತಾನೆ, ನಾನು ಹೇಳಿಲ್ಲ ಸ್ವಾಮಿ ನನ್ನಿಂದ ಹುಡ್ತು ಅಂತ. ನೀವು ನಾಟಿ ದನ ಅಂತ ಹೇಳ್ತಾ ಇದ್ರಿ, ನಾಟಿ ಹಸು, ನಾಟಿ ಓರಿ ಅಂತ ಹೇಳ್ತಾ ಇದ್ರಿ. ಆದರೆ ಹಳ್ಳಿಕಾರಪ್ಪ ಅಂತ ನಾನು ಹೇಳ್ದೆ ಬಿಟ್ಟರೆ ನನ್ನಿಂದನೇ ಅಂತ ನಾನು ಎಲ್ಲೂ ಹೇಳಿಲ್ಲ. ಕರ್ನಾಟಕದಲ್ಲಿ ನಾನು ಬಿಟ್ಟರೆ ಕಟ್ಟೋರು ಯಾರೂ ಇಲ್ಲ ಅಂತ ಕೂಡ ನಾನು ಹೇಳಿಲ್ಲ. ಆದ ಕಾರಣಕ್ಕೆ ಸುಮಾರು ಕ್ಷೇತ್ರಗಳಿಗೆ ನಾನು ನನ್ನ ಕೈಯಾರ ಬಸಪ್ಪನಾಗ ಮೆರೀಲಿ ಅಂತ ನಾನು ಕೊಟ್ಟಿದ್ದೀನಿ. ಉದಾಹರಣೆ ಇವತ್ತು ಗೌಡ್ಗೆರೆ ಕ್ಷೇತ್ರದಲ್ಲಿರ್ತಕ್ಕಂಥ ಬಸಪ್ಪನು ಇವತ್ತು ಎಷ್ಟು ಮೆರೀತಾವನ ಅಯ್ಯಪ್ಪನು. ಗುರುಗಳ ಆಶೀರ್ವಾದನೂ ಐತೆ, ಜನಗಳ ಆಶೀರ್ವಾದ ಐತೆ, ಭಗವಂತನ ಆಶೀರ್ವಾದ ಐತೆ. ನಾನು ನೆಮ್ಮದಿಯಾಗಿದ್ದೀನಿ. ನನ್ನನ್ನು ಯಾರು ಕೆಲವೊಬ್ಬರು ಕೆಳಗೆ ಹಾಕಬೇಕು ತುಳಿಬೇಕು ಅಂತಂದರೆ ದೇವ್ರಾಣೆ ನಿಮ್ಮ ಅಪ್ಪನಾಣೆ ಆಗಲ್ಲ. ನಮ್ಮ ಸುದೀಪ್ ಅಣ್ಣ ಹೇಳ್ದಾಗ ನಿಮ್ಮ ಅಪ್ಪನಾಣೆ ಆಗಲ್ಲ.